ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ, ಜಸ್ಟ್ ಎರಡೇ 2 ಟೊಮೆಟೊ ಇದೆ ಅಂದರೆ ಈ ರೀತಿ ಸಿಂಪಲ್ ರಸಮ್ ಮಾಡ್ಕೊಳ್ಳಿ. ಟೊಮೆಟೊನ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಾದ್ಮೇಲೆ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಅದರ ಸಿಪ್ಪೆನ ನಾವು ಈ ರೀತಿ ತಕ್ಕೋಬೇಕು. ಬೇಯಿಸಿರೋ ನೀರು ಹೊಸಾಕೋದಿಲ್ಲ, ಅದರಲ್ಲೇ ನಾವು ರಸಮ್ ಮಾಡ್ತಿರುವಂಥದ್ದು. ನೋಡಿ, ಸಿಪ್ಪೆ ತೆಗೆದಾದಿ ನಂತರ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. 2 ಟೊಮೆಟೊ ಇದ್ದರೆ ಸಾಕು, ಬೇರೆ ಏನು ಬೇಕು ಅಂತಲೂ ಇಲ್ಲ. ನೋಡಿ, ನಂತರ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ನಂತರ ಬೇಯಿಸಿರುವಂಥ ನೀರಿತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದು ತೆಳ್ಳಗಿರುತ್ತೆ ರಸಮ್, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಸೂಪರಾಗಿರುತ್ತೆ. ತಿಳಿ ಸಾರು ಅಂತಾರಲ್ಲ ಆ ರೀತಿ ಇರುತ್ತೆ. ನೋಡಿ, ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಖಾರಕ್ಕೆ ತಕ್ಕನ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಂತರ ನಾವೇ ಮನೆಯಲ್ಲಿ ಮಾಡಿರುವಂತಹ ಇಲ್ಲಿ ಸಾಂಬಾರು ಪೌಡ್ರು ಅಥವಾ ನೀವು ರಸಮ್ ಪೌಡ್ರ್ ಹಾಕ್ಬೋದು. ಆ ಎರಡೂ ವಿಡಿಯೋ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಇಲ್ಲಿ ಹಾಕ್ತಿರೋದು ನಾನು ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿಸ್ಬೇಕು. ಕೆಲವು ಮಕ್ಳು ಏನು ಮಾಡ್ತಾರೆ ಅಂದರೆ ತರಕಾರಿ ಇರುತ್ತೆ ಸಾಂಬಾರಲ್ಲಿ ಅಂದರೆ ಅದು ಸೋಸ್ ತೊಗೊಳ್ತಾರೆ. ಇದು ಸೋಸುವಂಥ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಇದರಲ್ಲಿ ಏನೂ ಸಿಗೋದಿಲ್ಲ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಸಿಂಪಲ್ಲಾಗಿ ಒಂದೇ ಒಂದು ಒಗ್ಗರಣೆ ಹಾಕೋಣ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಜೊತೆಗೆ. ಈಗ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತೆಗೆದಿಡೋದೇನು ದೊಡ್ಡ ಕೆಲಸ ಅಲ್ಲ. 1, 2, 3 ಬೆಳ್ಳುಳ್ಳಿ ಸಿಗ್ತವಷ್ಟೇ ಒಂದು ಸರಿ ನಾವು ಅನ್ನಕ್ಕೆ ಹಾಕ್ಕೊಂಡ್ರೆ. ನೋಡಿ, ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾಯಿದೆ. ಜೊತೆಗೆ ಸ್ವಲ್ಪ ಇಲ್ಲಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಕೂಡ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಕರಿಬೇವು ಹೆಚ್ಚಾಕಿದ್ರು ಚೆನ್ನಾಗಿರುತ್ತೆ, ಪರಿಮಳ ಚೆನ್ನಾಗಿರುತ್ತೆ. ಇಷ್ಟೇ. ಬೇಕಾದರೆ ನೀವು ಒಣಮೆಣಸಿನ್ಕಾಯಿನ ಮುರಿದು ಕೂಡ ಹಾಕ್ಕೋಬೋದು. ಈ ಸಣ್ಣ ಒಂದು ಒಗ್ಗರಣೆನ ನಾವು ಕುದೀತಾ ಇರುವ ಟೊಮೆಟೊ ರಸಕ್ಕೆ ಹಾಕಿದರೆ ಮುಗಿದೋಯ್ತು. ಸಿಂಪಲ್ಲಾಗಿರುವ ಟೊಮೆಟೊ ರಸಮ್ ರೆಡಿ ಆಗುತ್ತೆ. ನೀವು ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.